ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತೊಂದು ವಿಶೇಷವಾದ ತೋಟಕ್ಕೆ ಬಂದಿದ್ದೀವಿ. ತುಂಬ ವಿಶೇಷ ಇದೆ ತೋಟ, ನೋಡೋಕ್ಕೆ ಖುಷಿಯಾಗುತ್ತೆ. ಈ ರೈತರು ಹೆಂಗೆ ಮಾಡಬೇಕು ಸಿಸ್ಟಮ್, ಆ ಸಿಸ್ಟಮನ್ನು ತುಂಬ ಚೆನ್ನಾಗಿ ಅಳವಡಿಸ್ಕೊಂಡಿದ್ದಾರೆ. ಯಾಕಂದರೆ ಇದರೊಳಗೆ ಸೆಂಟ್ರಲ್ಲಿ ಬೇಕಾದಷ್ಟು ಮಧ್ಯ ಬೆಳೆ ಹಾಕಿದ್ದಾರೆ. ತುಂಬ ಬೆಸ್ಟ್ ಇದೆ. ಇದನ್ನು ಕರ್ನಾಟಕದ ರಾಜ್ಯದ ಈ ರೈತರುಗಳು, ಈ ಬಡ ರೈತರುಗಳು ಇದನ್ನು ಅಡಾಪ್ಟ್ ಮಾಡ್ಕೋಬಹುದು. ಈ ತೋಟದಲ್ಲೂ ಸಮಸ್ಯೆ ಇದೆ. ಇಡೀ ಕರ್ನಾಟಕ ರಾಜ್ಯಾದ್ಯಂತ ಅಡಿಕೆ ತೋಟಗಳಲ್ಲಿ ತುಂಬ ಸಮಸ್ಯೆ ಇದೆ. ಇದರಲ್ಲಿ ಇಲ್ಲಿ ಏನು ಪ್ರಾಬ್ಲಮ್ ಇದೆ ಅಂತೇಳಿ ಈ ತೋಟದ ಮಾಲೀಕರನ್ನ ಮಾತಾಡ್ಸೋಣ. ಹಂಗೆ ತಿರ್ಗಿ ಸಾಕು. ಸರ್ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು ಸರ್? ರವೀಂದ್ರ, SN ರವೀಂದ್ರ ಅಂತ. ನೀವು ಎಷ್ಟು ವರ್ಷದಿಂದ ರೈತರು? ನಾವು ಹುಟ್ಟಿದಲ್ಲಿಂದ ರೈತರು. ನಾವು ಪಪ್ಪ ನಮ್ಮ ನೇಟಿವ್ ಅಲ್ಲಿಂದನೂ ರೈತರು. ಕಾಫಿ, ಅಡಿಕೆ ಎಲ್ಲ, ಕಾಳುಮೆಣಸು, ರಬ್ಬರ್ ಎಲ್ಲ ಬೆಳೆದವರು. ಈಗ ಇಲ್ಲಿ ಶಿವಮೊಗ್ಗದಲ್ಲಿ ಸೆಟ್ಲ್ ಆಗಿವಿ. ಇಲ್ಲೊಂದು ತೋಟ ಮಾಡ್ಬೇಕಂತ ಮಾಡಿ ಈಗ ಚೆನ್ನಾಗಿ ಬಂದಿತ್ತು. ಈಗ ಈ ತರ ಇದಾಗ್ತಾ ಇದೆ, ರೋಗ ಬಂದು ಇದಾಗ್ತಾ ಇದೆ. ಇದು ಎಷ್ಟು ವರ್ಷದ ಗಿಡ ಸರ್? 6 ವರ್ಷದ ಗಿಡ. 6 ವರ್ಷ. ನಿಮ್ಮ ಪ್ರಕಾರ ಈ ತೋಟದಲ್ಲಿ ಏನೆಲ್ಲ ಸಮಸ್ಯೆ ಇದೆ ಸರ್? ಅದೇ ಹಿಂಗಾರುಗಳು ಚೆನ್ನಾಗಿ ಬರ್ತಾ ಇಲ್ಲ. ನಾವು ಹಾಕಿದ್ದು ಎಲ್ಲ ಇದು ಹಾಕ್ತಿದೀವಿ. ಕೊಟ್ಟಿಗೆ ಗೊಬ್ಬರ ಹಾಕ್ತಿದೀವಿ, ಮೆನ್ಯೂರು ಹಾಕ್ತಿದೀವಿ, ಸ್ಪ್ರೇ ಮಾಡ್ತಿದೀವಿ, ಎಲ್ಲ ಮಾಡಿದ್ರು ಅದು ಕರೆಕ್ಟ್ ಆಗಿ ಗಿಡಗಳು ಅಷ್ಟು ಹೆಲ್ತಿಯಾಗಿ ಬರ್ತಾ ಇಲ್ಲ. ಈ ತರ ಎಲ್ಲ ರೋಗ ಇವೆಲ್ಲ ಬರ್ತಾ ಇದಾವೆ. ಅದಕ್ಕೆ ನಮ್ಗೆ ಏನ್ ಪ್ರಾಬ್ಲಮ್ ಅಂತ ನಮ್ಗೆ ಗೊತ್ತಾಗ್ತಿಲ್ಲ. ನಾವು ಸಾಯಿಲ್ ಟೆಸ್ಟ್ ಮಾಡಿಸಿದೀವಿ, ಏನೇನ್ ಬೇಕು ಅವೆಲ್ಲದೂ ಫರ್ಟಿಲೈಸರು ಅಥವಾ ಮೆನ್ಯೂ ಎಲ್ಲದೂ ಹಾಕಿದೀವಿ. ಈಗ ಇಲ್ಲಿವರೆಗೆ ನಿಮ್ಮ ತೋಟಗಳಿಗೆ ಏನೆಲ್ಲ ಗೊಬ್ಬರ ಬಳಸಿದಿರ ಸರ್? ನಾವು ಫಸ್ಟ್ ಒಂದು 3 ವರ್ಷ ನಾವು ಜೀವಾಮೃತ ಹಾಕಿದ್ವಿ. ಜೀವಾಮೃತ, ಆಮೇಲೆ ವೇಸ್ಟ್ ಡಿಕಂಪೋಸರ್ ಹಾಕಿ ಇದು ಮಾಡಿದೀವಿ. ಆಮೇಲೆ ಅಡಿಕೆ ಸಿಪ್ಪೆ ಮತ್ತೆ ಸಗಣಿ ಗೊಬ್ಬರ ಕಾಂಪೋಸ್ಟ್ ಮಾಡಿ ಅದನ್ನ ಹಾಕಿದೀವಿ. ಆಮೇಲೆ ಮೆನ್ಯೂರ್ ಹಾಕಿದೀವಿ. ಯಾವ ಯಾವ ಕಂಪನಿ ಹಾಕಿದಿರಿ? ಮೆನ್ಯೂರ್ ಅಂದ್ರೆ ಆಲ್ 15 ಹಾಕಿದೀವಿ, ಮತ್ತೆ 10, 26, 26 ಹಾಕಿದೀವಿ. ಮತ್ತೆ ಈಗೇನೋ ಹೊಸದಾಗಿ ಬೇರೆ ಏನೋ ಇದನ್ನ ಆಯಿಲ್ ಟೆಸ್ಟ್ ಮಾಡಿಕೊಟ್ಟು ಅದನ್ನು ಹಾಕಿದೀವಿ. ಅದರಿಂದ ಏನ್ ನಮ್ಗೆ ಉಪಯೋಗ ಇದಾಗಿಲ್ಲ, ನಿಮಗೆ ತೃಪ್ತಿ ಕೊಡೋಂಗೆ ಆಗ್ಲಿಲ್ಲ, ರಿಸಲ್ಟ್ ಇಲ್ಲ. ಈಗ ನನ್ನ ಪ್ರಕಾರ ಸರ್, ಈ ಮರಗಳಲ್ಲಿ ಸಮಸ್ಯೆಗಳು ಏನಿದೆ ಅಂದ್ರೆ ನ್ಯೂಟ್ರಿಷನ್ ಅಬ್ಸರ್ವ್ ಮಾಡುವಂತ ಪ್ರಾಬ್ಲಮ್ ಸಮಸ್ಯೆನ ತುಂಬಾ ಎದುರಿಸ್ತಾ ಇದೆ. ನ್ಯೂಟ್ರಿಷನ್ ಅಬ್ಸರ್ವ್ ಆಗ್ತಾ ಇಲ್ಲ, ಕಡಿಮೆ ಆಗ್ತಾ ಇದೆ ಇಲ್ಲ ಅಂತಿಲ್ಲ. ಅದ್ರಲ್ಲಿ 30%, 40% ಆಗ್ತಾ ಇದೆ. ಹಂಗಾಗಿ ಸಮಸ್ಯೆ ಆಗಿದೆ. ಯಾಕಂದ್ರೆ ಇಲ್ಲಿ ನೋಡುವಾಗ ನಿಮ್ಮ ತೋಟಗಳಂತೂ ನಂಬರ್ 1 ಆಗಿ ಇಟ್ಟಿದ್ದೀರಾ. ತುಂಬ ಖುಷಿ ಆಗುತ್ತೆ ಸರ್. ಈ ಥರ ಮಾದರಿ ತೋಟ ಹಿಂಗೆ ಮಾಡಬೇಕು. ಇದನ್ನು ಇಲ್ಲಿರೋವಂಥ ಕಳೆಗಳನ್ನು ತೆಗೆದು ನೀಟಾಗಿ ಕೊಟ್ಟಿದ್ದೀರಾ. ಇದು ಒಳ್ಳೆ ಒರಿಜಿನಲ್ ಆಗಿ ಮಾಡಿದ್ದೀರಿ. ಮತ್ತು ಇದರಲ್ಲಿರುವಂಥ ನಿಮ್ಮ ತೋಟಗಳನ್ನು ನಾನು ಕೆಲವೊಂದು ವಿಡಿಯೋ ಮಾಡ್ಕೊತೀನಿ. ಇದು ಮುಂದಿನ ದಿನಗಳಲ್ಲಿ ಇದು 100% ತುಂಬ ಕಷ್ಟದಲ್ಲಿರೋ ಗಿಡ ರೆಡಿ ಆಗುತ್ತೆ. ಅದ್ರಲ್ಲಿ ಒಂದು ಗಿಡ ನಾನು ರೋಗ ಇದೆ ಅನ್ನೋದು ಕರೆಂಟ್ ಐಡೆಂಟಿಫೈ ಮಾಡಿಕೊಡುತ್ತೆ. ನೋಡಿ, ಸಣ್ಣ ಎಲೆ ಬರೋವಂಥದ್ದು, ಎಲೆ ಸಣ್ಣದಿದೆ ಮತ್ತು ಸುಟ್ಟಂಗಾಗಿದೆ ಒಂದು. ನೋಡಿ ಇಲ್ಲಿ ಇದು ಚೆನ್ನಾಗಿದೆ ಎಲೆ, ನಂಬರ್ 1 ತುಂಬ ಚೆನ್ನಾಗಿರೋ ಎಲೆ. ಆದರೆ ಆರೋಗ್ಯ ಅದು ಎಲ್ಲ ಬಗ್ಬಿಟ್ಟಿದೆ, ಆರೋಗ್ಯನೇ ಇಲ್ಲ ಅದರೊಳಗೆ. ಇನ್ನೊಂದು ನೋಡಿ, ಈ ಗಿಡ ನೋಡ್ಬೋದು, ಸುಳಿ ಮೇಲೆ ಓಪನ್ ಆಗ್ತಾ ಇಲ್ಲ. ಮರ ತುಂಬ ಚೆನ್ನಾಗಿದೆ, ನಂಬರ್ 1 ಮರ. ಆ ಸುಳಿ ಮೇಲಿನ ಎಲೆ ಸಣ್ಣದಾಗ್ಬಿಡ್ತು, ಅದ್ರ ಮೇಲಿಂದ ಇನ್ನೊಂದು ಎಲೆಗಳು ಅದು ಕಾಣಲಿಕ್ಕೆ ಕಾಣ್ತಾ ಇಲ್ಲ, ತುದಿ ಎಲೆ ಮೇಲಿಂದ. ನೋಡಿ, ಇದು ದುಂಡಾದಂಥ ಮರ. ಈ ದುಂಡು ಮರ ಬಂತು ಅಂದರೆ ಏನಾಗ್ಬಿಡುತ್ತೆ, ಹಿಂಗಾರ ಸಣ್ಣದಾಗ್ಬಿಡುತ್ತೆ, ಎಲ್ಲ ಬೆಂಕಿ ಹಚ್ಚಿದಂಗೆ ಆಗಿದೆ. ನೋಡಿ, ಇದು ಮರ ತುಂಬ ಒಳ್ಳೆಯದಿದೆ, ನಂಬರ್ 1 ಮರ. ಇದರೊಳಗೆ ಹಿಂಗಾರ ಕೊಟ್ಟಿದೆ, ಅಷ್ಟು ಬೇಗ ಒಣಗಿದೆ, ಹಿಂಗಾರ ಒಣಗೋಗ್ತಾ ಇದೆ. ನೋಡಿ, ಇದೊಂದು ನೋಡ್ಬೋದು, ಇದು ಸುಳಿ ಓಪನೇ ಆಗ್ತಾ ಇಲ್ಲ. ಮರ ತುಂಬ ಚೆನ್ನಾಗಿದೆ. ಹಿಂಗಾರ ನೋಡಿ, ಸಣ್ಣ ಹಿಂಗಾರ ಬಂದಿದೆ. ಇಲ್ಲಿ ನೋಡುವಾಗ ಇದು ಸುಳಿ ರೋಗ ಮತ್ತು ಎಲೆ ಚುಕ್ಕಿ ರೋಗ, ಸುಳಿ ರೋಗ ಬಂದಿದೆ. ಮತ್ತು ಈ ತೋಟನೆಲ್ಲ ಸುಮ್ಮನೆ ಹಿಂಗೆ ನೋಡೋಣ. ನೆಕ್ಸ್ಟು ಇನ್ನು ನಮ್ಮ ಪ್ರಕಾರ 3 ತಿಂಗಳಲ್ಲಿ ಇದಕ್ಕೊಂದು ಒಳ್ಳೆ ತಿರುಪನ್ನು ನಾವು ತೋರಿಸ್ತೀವಿ. ನೋಡಿ, ಇದು ಎಷ್ಟು ದೊಡ್ಡ ಮರ, ತುಂಬ ಖುಷಿಯಾಗುತ್ತೆ ಈ ಮರ ನೋಡೋಕ್ಕೆ. ಆದರೆ ಹಿಂಗಾರ ನೋಡೋಕ್ಕೆ ಭಾರಿ ನೋವಾಗತ್ತೆ. ನೋಡಿ, ಇದು ಹಿಂಗಾರದಲ್ಲೇ ರೋಗ, ಯಾಕಂದರೆ ಭೂಮಿಯಲ್ಲಿ ರೋಗ ಇರೋದ್ರಿಂದ ಹಿಂಗಾಗ್ಬಿಟ್ಟಿದೆ. ಅದು ಒಣಗೋಗ್ತಾ ಇದೆ, ಗಿಡ ಒಣಗ್ದಂಗೆ ಅದು ಒಣಗ್ತಾ ಇದೆ. ಸುಮಾರು ಗಿಡ ಇದೆ. ಈಗ ಸರ್, ಈಗ ಒಂದು 3 ತಿಂಗಳಲ್ಲಿ ಸರ್ ನಾವು ಹೇಳ್ದಂಗೆ ಮಾಡಿದ್ರೆ ನನ್ನ ಪ್ರಕಾರ 60ರಿಂದ 70% ಇದರಲ್ಲಿ ಒಳ್ಳೆ ಗುಣಕಾರಿ ನಾವು ಕಾಣ್ತೀವಿ. ಕಂಡ್ರೆ ಏನು ಅನ್ಸುತ್ತೆ ನಿಮಗೆ?
ಕಂಡು ತುಂಬಾ ಖುಷಿ ಆಗುತ್ತೆ. ನಾವು ಅದನ್ನೇ ಮುಂದೆ ಕಂಟಿನ್ಯೂ ಮಾಡ್ತೀವಿ, ಬೇರೆ ರೈತರಿಗೂ ಅದನ್ನ ಇದು ಮಾಡ್ತೀವಿ. ಓಕೆ, ಇಲ್ಲಿ ಏನಾಗುತ್ತೆ, ದುಡ್ಡು ಖರ್ಚು ಮಾಡೋ ಕಮ್ಮಿ ಆಗ್ತಿಲ್ಲ, ಎಲ್ಲರೂ ಅದು ಕರೆಕ್ಟ್ ಆಗಿ ಇದಾಗ್ತಿಲ್ಲ, ಯುಟಿಲೈಸ್ ಆಗ್ತಿಲ್ಲ, ರೈತರು ತುಂಬಾ ತೊಂದರೆಯಲ್ಲಿದ್ದಾರೆ. ಈ ಅಡಿಕೆ ರೇಟ್ ಇದೆ ಅನ್ನೋದು ಬಿಟ್ರೆ ಅಷ್ಟೇ ಖರ್ಚು ಬರ್ತದೆ. ನಾವು ಇದಕ್ಕೆ ಹಾಕಿದ್ದೆಲ್ಲ ದುಡ್ಡು ಕೇಳ್ಬಿಟ್ರೆ ನೀವು ಇದು ಮಾರಾಟ ಮಾಡಿದ್ರೆ ಅದು ಆ ತರ ಆಗಿದೆ, ಆಗಲ್ಲ. ಹಾಗಾಗಿ ಸರಿಯಾಗಿ ದುಡ್ಡು ಬರ್ತಾ ಇಲ್ಲ. ಹೌದೌದು. ಈಗ ಒಂದು ಗಿಡಕ್ಕೆ ನೀವು ವರ್ಷಕ್ಕೆ ಅಪ್ರಾಕ್ಸಿಮೇಟ್ ಇಷ್ಟು ಖರ್ಚು ಮಾಡ್ತಾ ಇದ್ದೀನಿ, ಎಷ್ಟು ಖರ್ಚು ಮಾಡ್ತೀರಿ ಸರ್? ಹೆಚ್ಚು ಕಡಿಮೆ ಒಂದು 200 ರೂಪಾಯಿ ಖರ್ಚು ಮಾಡ್ತಿದ್ದೀವಿ. 200 ರೂಪಾಯಿ ಮೇಲೆ. ಯಾಕಂದ್ರೆ 6 ತಿಂಗಳಿಗೆ ಒಂದ್ಸಲ ಒಂದು ಈಗ ಅಡಿಕೆ ಬೆಳೆಗಾರರು ಅಂತ ಹೇಳಿ ಏನಿದ್ದಾರೆ, ಒಂದು ಕುರಿ ಗೊಬ್ಬರ ಕೊಡ್ತಾರೆ, ಒಂದು ಬುಟ್ಟಿ ಕೊಡ್ತಾರೆ. ಇನ್ನು 6 ತಿಂಗಳಿಗೆ ಒಂದ್ಸಲ ಕೆಲವರು 2 ಬುಟ್ಟಿ ಸಗಣಿ ಗೊಬ್ಬರ ಕೊಡ್ತಾರೆ. ಈಗ ಒಂದು 50 ರೂಪಾಯಿ ಅಂದ್ರೆ 150 ರೂಪಾಯಿ ಆಗೋಯ್ತು. ನಾವು ವರ್ಷಕ್ಕೊಂದ್ಸರಿ ಕೊಡೋದು, ಆದ್ರೂ ಅದು ಕಾಂಪೋಸ್ಟ್ ಮಾಡಿ ಕೊಡೋದು, ಕೊಡೋದು, ಸ್ಪ್ರೇ ಮಾಡೋದು ಎಲ್ಲ ಈ ತರ ವರ್ಕ್ ಆಗುತ್ತೆ. ಇಲ್ಲಿ ನಮ್ಮ ಉದ್ದೇಶ ಸರ್, ಅತಿ ಕಡಿಮೆ ಒಂದು 50 ರಿಂದ 60 ರೂಪಾಯಿ ಗೊಬ್ಬರ ಅನ್ನೋದು, 50 ರಿಂದ 60 ರೂಪಾಯಿ ವಿತ್ ಟ್ರೀಟ್ಮೆಂಟ್ ಜೊತೆಯಲ್ಲಿ ಇಡೀ ವರ್ಷಕ್ಕೆ ಒಂದು ಗಿಡಕ್ಕೆ ಒಂದು 60 ರೂಪಾಯಿ ಹೈಯೆಸ್ಟ್ ಖರ್ಚು ಮಾಡೋದು ಮೊದಲನೇ ವರ್ಷ. ಅದೇ ನೆಕ್ಸ್ಟ್ ವರ್ಷ 45 ರೂಪಾಯಿಗೆ ಬರ್ತೀವಿ, ಅದ್ರ ನೆಕ್ಸ್ಟ್ ವರ್ಷ 30 ರೂಪಾಯಿ ಅಷ್ಟೇ. ಇಷ್ಟರೊಳಗೇನೆ ಇದು ಗೊಬ್ಬರ ತಗೊಳುತ್ತೆ. ಇನ್ನು ಇದಕ್ಕೆ ಬೇರೆ ಯಾವ ಗೊಬ್ಬರ ಅವಶ್ಯಕತೆ ಇಲ್ಲ. 60, 45, 30 ರೂಪಾಯಿ ಇಷ್ಟೇ ಖರ್ಚು ಮಾಡಬೇಕು. ನಾವು ಬೇರೆದು ಎಲ್ಲ ಮಾಡಿದ್ವು, ಅದೆಲ್ಲ ಸುಮ್ಮನೆ ಅವ ಕಂಪ್ನಿಗಳು ಬರ್ತಾರೆ ಏನೋ ಒಂದು ಮಾಡಿ ಅಂತ ಹೇಳ್ತಾರೆ, ಅವ್ರು ಮಾಡ್ತಾನೆ ಒಂಚೂರು ಹೆಸರಾಗುತ್ತೆ, ಮತ್ತೆ ಮಾಮೂಲಿ ಅದೇ ಇದಾಗುತ್ತೆ. ಹಂಗಾಗಿ ನಾವು ಒಂಥರ ಬೇಸತ್ ಬಿಟ್ಟಿದ್ವಿ, ತೋಟನೇ ಬೇಡ ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟಿದೆ, ಹಂಗಾಗ್ಬಿಟ್ಟಿದೆ. ಇನ್ನು 3 ತಿಂಗಳಲ್ಲಿ ಓಪನ್ ಆಗೋ ಹಿಂಗಾರ ತುಂಬಾ ಖುಷಿ ಕೊಡುತ್ತೆ. ಇಲ್ಲಿರುವಂತ ಮರಗಳು ಸುಟ್ಟಂಗೆ ಆಗಿದೆಯಲ್ಲ, ಇದು ಕಂಟ್ರೋಲ್ ಬರುತ್ತೆ. ಒಂದು ವಿಶೇಷವಾಗಿ ಅದನ್ನ ತೋರಿಸ್ತೀನಿ, ಭಾರಿ ನೋವಾಗತ್ತೆ ಅದು ನೋಡಕ್. ನೋಡಿ, ಈ ಮರ ನೋಡ್ಬೋದು, ಇದು ತುಂಬಾ ಒಳ್ಳೆ ಮರ, ಅದ್ಭುತವಾಗಿದೆ. ಇದು ಆರೋಗ್ಯ ನಂಬರ್ 1. ಇಲ್ಲಿ ಏನಾಗಿದೆ ಅಂದರೆ, ಕೊಟ್ಟಿರೋ ಹಿಂಗಾರ ಕೆಳಗಿರೋದು ಫುಲ್ ಒಣಗೋಗಿದೆ, ಅದರಲ್ಲಿ ಕಾಯಿನೇ ಇಲ್ಲ. 2, 1, 3 ಇದೆ ನೋಡಿ. ಪಕ್ಕದಲ್ಲಿ ಅದು ದೊಡ್ಡ ಹಿಂಗಾರ ಇದು ಚೆನ್ನಾಗಿದೆ. ಇಲ್ಲಿ ಬಂದಿರೋ ಹಿಂಗಾರ ಉದುರೋದ್ರೆ ರೈತರಿಗೆ ಏನು ಪ್ರಯೋಜನ ಬಂತು? ಏನೇನು ಪ್ರಯೋಜನ ಇಲ್ಲ. ಇಂಥದನ್ನ 100ಕ್ಕೆ 100 ಸರಿ ಮಾಡ್ತೀವಿ, 100ಕ್ಕೆ 100% ಸರಿ ಆಗುತ್ತೆ. ಅವಾಗ ಇದರ ನಿಜವಾದ ರೈತರಿಗೆ ಖುಷಿ ಆಗುವಂಥದ್ದು. ಮುಂದಿನ ದಿನಗಳಲ್ಲಿ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ಸರ್. ಇದು ಒಂದು ಒಳ್ಳೆ ಆದ್ಮೇಲೆ ವಿಡಿಯೋ ಮಾಡ್ತೀನಿ, 100% ಆಗುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಕರ್ನಾಟಕದ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತು ತುಂಬ ಖುಷಿ ಕೊಡುವಂಥ ವಿಚಾರ. ಯಾಕಂತಂದರೆ, ಒಂದು ಸಮಸ್ಯೆ ಇದ್ದ ತೋಟದಲ್ಲಿ ಒಂದು ಅದ್ಭುತವಾದ ಕಾಯಿಗಳು ಕಟ್ಟುವಂಥ ನಿಟ್ಟಿನಲ್ಲಿ ಒಂದು ಒಳ್ಳೆ ಬದಲಾವಣೆ ಬಂದಿದೆ. ಇದನ್ನು ನಾವು ಮಾತಾಡೋದಕ್ಕಿಂತ ನಮ್ಮ ಈ ತೋಟದ ಮಾಲೀಕರು ಮಾತಾಡಬೇಕು, ಅವ್ರ ಹತ್ರ ಮಾತಾಡೋಣ. ಸರ್ ನಮಸ್ಕಾರ. ನಿಮ್ಮ ಹೆಸರು ಸರ್? ರವೀಂದ್ರ. ನೀವು ಏನು ಓದಿದ್ದೀರಾ ಸರ್? ನಾವು PUC. ಇಲ್ಲ, ತುಂಬ ಜಾಸ್ತಿ ಓದಿದ್ದೀರಾ ಅಂದರೆ ಗ್ರೇಟ್ ಸರ್. ನೀವೆಲ್ಲ ಇಷ್ಟು ಎಜುಕೇಷನ್ ಮಾಡಿ ಈ ತೋಟ ನಿರ್ವಹಣೆ ಮಾಡ್ತೀರಿ. ಎಷ್ಟು ಎಕರೆ ತೋಟ ನಿರ್ವಹಣೆ ಮಾಡ್ತೀರಿ ಸರ್? 8 ಎಕರೆ. 8 ಎಕರೆ. ಎಷ್ಟು ವರ್ಷದಿಂದ ನಿಮ್ಮ ಕೃಷಿ? ನಮ್ದು ಹುಟ್ಟಲಿಂದ ಕೃಷಿನೇ, ಊರಲ್ಲಿ ತೋಟ ಇತ್ತು, ಈಗ ಇಲ್ಲಿ ಬಂದ್ ಮಾಡಿ. ತುಂಬ ಖುಷಿ ಆಗುತ್ತೆ ಸರ್. ಯಾಕಂದ್ರೆ ನಿಮ್ಮಂತ ಒಂದು ಹಿರಿಯರು ಇದನ್ನ ಮಾಡಿದ್ರೆ ನಮ್ಮ ಈ ಊರಲ್ಲಿ ಇನ್ಸ್ಪೈರ್ ಆಗ್ತಾರೆ ಜನ, ರೈತರು ಇನ್ಸ್ಪೈರ್ ಆಗ್ತಾರೆ, ರೈತರ ಮಕ್ಕಳು ಅಂಥವ್ರು ಮಾಡಿದಾಗ ನಮ್ಮ ದೇಶ ರೈತರ ಮೇಲೆ ನಿಂತಿರುತ್ತದೆ. ನಿಮ್ಮಂಥವ್ರು ನೋಡಿ ಇಷ್ಟು ಆಸಕ್ತಿಯಿಂದ ಬೆಳಗ್ಗೆ ಎಷ್ಟು ಗಂಟೆಗೆ ಬಂದ್ರಿ? ಬೆಳಗ್ಗೆ 7 ಗಂಟೆಗೆ ನೋಡಿ, 7 ಗಂಟೆಗೆ ನೀವು ಬರ್ತೀರಿ. ತುಂಬ ಜನ ರೈತರು ಮಕ್ಕಳು 10 ಗಂಟೆ 11 ಗಂಟೆ ಇಷ್ಟ ಬಂದಾಗ ಹೋಗ್ತಾರೆ, ಇಲ್ಲಂದಿಲ್ಲ. ನಿಮ್ಮದನ್ನು ಒಂದು ಫಾಲೋ ಮಾಡ್ತಾ ಹೋದರೆ, ನಮ್ಮ ದೇಶದ ರೈತರು ಏನಾದ್ರು ನಿಮ್ಮನ್ನು ಫಾಲೋ ಮಾಡಿದರೆ ಇಡೀ ನಮ್ಮ ದೇಶ ಒಂದು 6 ತಿಂಗಳಿಂದ 1 ವರ್ಷದೊಳಗೆ ಒಂದು ಒಳ್ಳೆ ಹಂತಕ್ಕೆ ಬರುತ್ತೆ ಸರ್. ಅದಂತೂ ಭಾರಿ ಖುಷಿ ಅಂತ ಆಗೋಂಥ ವಿಚಾರ. ನಿಮ್ಮನ್ನು ನೆನೆಸ್ಕೊಂಡ್ರೆ, ಈ ತೋಟದಲ್ಲಿ ಬಂದಿರೋ ನೆನೆಸ್ಕೊಂಡ್ರೆ ಖುಷಿ ಆಗುತ್ತೆ. ಈಗ ನಾವು ಗೊಬ್ಬರಗಳು ಕೊಟ್ವಿ ಸರ್, ಇದು 2ನೇ ವಿಡಿಯೋ ಮಾಡ್ತಾ ಇದ್ವಿ. ಫಸ್ಟ್ ಒಂದು ವಿಡಿಯೋ ಮಾಡಿದ್ವಿ, ಆವಾಗಕ್ಕೂ ಇವಾಗಕ್ಕೂ ನಮ್ಮ ಸ್ವದೇಶಿ ಗೊಬ್ಬರ ಕೊಟ್ಟ ಮೇಲೆ ಏನಾದ್ರು ನಿಮ್ಮ ಗಮನಕ್ಕೆ ಏನೇನು ಬದಲಾವಣೆ ಆಗಿದೆ ಸರ್? ಅಲ್ಲ, ಈಗ ಹಿಂಗಾರಗಳು ಸ್ವಲ್ಪ ಚೆನ್ನಾಗಿ ಬರ್ತಿದೆ, ಸುಳಿ ಚೆನ್ನಾಗಿ ಬರ್ತಿದೆ. ಈಗ ಇದು ಕೊಟ್ಟ ಮೇಲೆ ಹಿಂಗಾರಗಳು ಹಳೆ ಹಿಂಗಾರಗಳಕ್ಕಿಂತ ರೋಗ ಬರ್ತಾ ಇದೆಯಾ, ಅಥವಾ ಹಿಂಗಾರ ಅದು ಅಭಿವೃದ್ಧಿ ಆಗಿದೆ? ಈಗಿನ ಅಭಿವೃದ್ಧಿ ಇದೆ. ಹೌದು. ನೋಡಿ, ಈಗ ನೀವು ಹೇಳಿದ್ರಲ್ಲ, ಇದೊಂದು ಗಿಡ ನೋಡೋಣ. ನೋಡಿ, ಇದೆಲ್ಲ ಸುಟ್ಟು ರೋಗ ತರ ಆಗಿದೆ. ಈಗ ಎಲೆ ಸುಟ್ಟು ಎಲೆ ತರ ಆಗಿದೆ, ಫುಲ್ಲು ಸಣ್ಣ ಎಲೆ. ನಾವು ಗೊಬ್ಬರ ಕೊಟ್ಟು ಎಷ್ಟು ಸಮಯ ಆಯ್ತು ಸರ್? 1.5 ತಿಂಗಳಿಗೆ. ನೋಡಿ, ಆ ಎಲೆ ದೊಡ್ಡ ಎಲೆ ಬಂದಿದೆ. ಆ ಎಲೆಯಲ್ಲಿ ನನ್ನ ಪ್ರಕಾರ ತುದಿಯಲ್ಲಿ ಮಾತ್ರ ಚೂರಿದೆ ಅನ್ನೋದಕ್ಕಿಂತ ಎಲೆ ಅಭಿವೃದ್ಧಿ ಆಗಿದೆ ಅನ್ನೋದು ಖುಷಿ ವಿಚಾರ. ಅಭಿವೃದ್ಧಿ ಆಗಿದೆ ಇದು ಎಲೆ. ಇದೊಂದು ಭಾರಿ ಖುಷಿ ಆಗುವಂಥ ವಿಚಾರ. ನೋಡಿ, ಈ ಸಣ್ಣ ಎಲೆ, ಇದು ನೋಡ್ಬೋದು ನಾವು. ಈ ಗಿಡ, ಇದು ಸಣ್ಣ ಗಿಡ, ಸಣ್ಣ ಎಲೆ ಇತ್ತು, ಸಣ್ಣ ಎಡೆಗಿಡ ಅಂತ ಅನ್ಸುತ್ತೆ. ಇದು ಸಣ್ಣ ಎಲೆ. ಇದು ಕೊಟ್ಟು 1.5 ತಿಂಗಳಿಗೆ ನೋಡಿ ಎಲೆ ಎಷ್ಟು ದೊಡ್ಡದು ಬಂದಿದೆ. ಹೆಚ್ಚು ಕಡಿಮೆ 4.5 ಅಡಿ ಅಂತ ಹೇಳ್ಬೋದು. ಈ ಹಳೆ ಎಲೆ ನೋಡುವಾಗ ಸಣ್ಣದಿದೆ, ಅದೆಲ್ಲ ಗರಿ ಎಲ್ಲ ಕಿತ್ಕೊಂಡಿದೆ. ಇದು ಅದ್ಭುತವಾಗಿ 3 ಎಲೆ ಓಪನ್ ಆಗಿದೆ, ನೋಡ್ಬೋದು. ದೊಡ್ಡದಾಗಿದೆ. ಇಲ್ಲ, ಕಳೆದ ಸಲ ಎಲ್ಲ ನಾನು ಕಾಫಿನೂ ವಿಡಿಯೋ ಮಾಡಿದ್ದೆ. ಈ ಕಾಫಿ ಇದರೊಳಗೆ ನಿಮಗೆ ಏನಾದ್ರು ಬದಲಾವಣೆ ಏನು ಅನಿಸುತ್ತೆ ಸರ್?
ಚಿಗುರೆಲ್ಲ ಚೆನ್ನಾಗಿ ಬರ್ತಾ ಇದೆ. ಚಿಗುರು ಚೆನ್ನಾಗಿ ಬರ್ತಾ ಇದೆ ನೋಡಿ, ಚಿಗುರು ಹೊಡಿತಾ ಇದೆ. ಇದು ಒಣಗೋಣದಂಗೆ ಇತ್ತದು ಹೊರಗಡೆ ಮತ್ತೆ ಎಲ್ಲ ನೋಡಿ ಚಿಗುರು ಚೆನ್ನಾಗಿ ಹೊಡಿತಾ ಇದೆ. ಇದರಲ್ಲಿ ನೋಡ್ಬೋದು ಹಸಿರು ಚಿಗುರು. ಹಳೆ ವಿಡಿಯೋ ಇದೆ, ಅದು ನೋಡುವಾಗ ಈ ಕಾಫಿದು ನೋಡುವಾಗ ಗೊತ್ತಾಗುತ್ತೆ ನಮಗೆ. ಚಿಗುರು ಹೊಡಿತಾ ಇದೆ ಅಂದರೆ ಆರೋಗ್ಯ ಸ್ಟಾರ್ಟ್ ಆಗಿದೆ ಅಂತ ಅರ್ಥ. ಎರಡು ಹಿಂಗಾರ ನೋಡೋಣ ನೋಡಿ. ಹಳೆ ಹಿಂಗಾರ ಈ ಥರ ಇದೆ, ಈ ಥರ ಇದೆ ಹಳೆ ಹಿಂಗಾರ. ಈಗ ಹೊಸ ಹಿಂಗಾರ ಇದು ಕೊಟ್ಟ ಮೇಲೆ ಯಾವ ಥರ ಬದಲಾಗಿದೆ ಅಂದರೆ ಇದರೊಳಗೆ ನೋಡಿ ಇಷ್ಟು ದೊಡ್ಡ ಹಿಂಗಾರ ಬಂದಿದೆ. ಹೆಚ್ಚು ಕಮ್ಮಿ ನೋಡಿ. ಇದು ಕಾಫಿ ನೋಡ್ಬೋದು, ಕಾಫಿ ಚಿಗುರ್ತಾ ಇರೋದು ಎಷ್ಟು ಚೆನ್ನಾಗಿ ಹಸಿರು ಎಲೆ ಹೆಂಗೆ ಹಸಿರಾಗಿದೆ ಅಂತ. ಈ ಥರ ಚಿಗುರು ಬಂತಂದರೆ ಇದು ಇಷ್ಟು ಬೇರುಗಳಿಗೆ ಒಂದು ಒಳ್ಳೆ ಶಕ್ತಿ ಸಿಕ್ಕಿದೆ ಅಂತ ನೋಡಿ. ಇದು ಒಣಗೋಗಿತ್ತು, ನಾವು ಅವಾಗ ನೋಡುವಾಗ ಇದು ಒಣಗಿತ್ತು. ಈ ಕಾಫಿಯಲ್ಲಿ ಬರೀ ಒಣಗಿದ್ದು ಒಂದು ಇದಿತ್ತಲ್ಲ ಸರ್, ಇದು ನೋಡಿ, ಇದು ಫುಲ್ಲು ಒಣಗಿದೆ. ಫುಲ್ಲು ಆ ಬೇರಲ್ಲಿರೋ ಹಸಿಗೆ ನೋಡಿ ಇದಿಷ್ಟು ಸ್ಟ್ಯಾಂಡಿಂಗ್ ತಗೊಂಡಿದೆ, ಇದಿಷ್ಟು ಹಸಿರು ಎಲ್ಲ ಬಂದಿದೆ. ಫುಲ್ಲು ಒಣಗಿದ್ದು ಇನ್ನೊಂದೆರಡು ಹಿಂಗಾರ ನೋಡ್ಬೋದು ನಾವು. ಕೆಲವೊಂದು ಈ ಮರದಲ್ಲೂ ಹಿಂಗಾರ ನೋಡ್ಬೋದು. ಹಳೇದು ಕೊಟ್ಟಾಗ ಈ ಕಂಪ್ಲೇಂಟ್ ಏನಿತ್ತಂದರೆ ಹಿಂಗಾರ ನಿಲ್ತಾ ಇಲ್ಲ ಅಂತ, ಹಿಂಗಿದೆ. ಈಗ ಕೊಟ್ಟ ಮೇಲೆ ನೋಡಿ ಹೆಂಗಾಗಿದೆ ಇದೇ ಮರದಲ್ಲಿ ನೋಡು. ಹಿಂಗಾರ ಬರೀ ಹಿಂಗಾರ ಅಲ್ಲ, ಕಾಯಿ ಇರೋದು ನೋಡಿ ಲೈನ್ ಹೆಂಗಿದೆ ಅಂತ, ಫುಲ್ಲಾಗಿ ಹರಡ್ಕೊಂಡಿದೆ. ಹಾಗೆ ನೋಡ್ಬೋದು ಹಿಂಗಾರಗಳು. ಎಷ್ಟು ವರ್ಷದ ಗಿಡ ಸರ್ ಇದು? 6 ವರ್ಷ. 6 ವರ್ಷ. 6 ವರ್ಷದ ಈ ಗಿಡ. ಹಿಂಗಾರ ಆರೋಗ್ಯವಾಗಿದೆ ನೋಡಿ. ಹಿಂಗಾರ ಹಳೆ ಹಿಂಗಾರ ನೋಡ್ಬೋದು ನಮ್ಮದು. ಹಳೆ ಹಿಂಗಾರ ಫುಲ್ಲು ಒಣಗೇ ಹೋಗಿರೋದು ಇದು. ಅದರ ನೆಕ್ಸ್ಟ್ ಬಂದಿದ್ದು ಇದು. ಇದು ಸ್ವಲ್ಪ ಕಾಯಿ ಕಟ್ಟಿದೆ, ಸ್ವಲ್ಪ ದೊಡ್ಡದಾಗಿದೆ. ಆಮೇಲೆ ಈಗ ಇನ್ನೊಂದು ಹಿಂಗಾರ ಬಂದಿರೋದು. ಆರೋಗ್ಯ ಸ್ಥಿತಿ ನೋಡಿದಾಗ ಗೊತ್ತಾಗ ನೋಡಿ, ದೊಡ್ಡ ಹಿಂಗಾರ ಜೊತೆಯಲ್ಲಿ ಆರೋಗ್ಯ ಸ್ಥಿತಿ ಖುಷಿಯಾಗುತ್ತೆ ನೋಡಿ. ಇದೆಲ್ಲ ಹಿಂಗಾರ ಒಣಗ್ತಾ ಇದೆ ಅನ್ನೋದೇ ಕಂಪ್ಲೇಂಟ್ ಇತ್ತು ಸರ್ದು. ಇಲ್ಲಿ ಮಾತ್ರ ಅಲ್ಲ, ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಒಣಗ್ತಾ ಇದೆ. ಬರೀ ಒಣಗಿದ್ದಲ್ಲ, ರೋಗ ನೋಡಿ, ಆ ರೋಗದ ಒಂಥರ ಸುಳಿ 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 ರೋಗ ಇದೆ. ಈಗ ಬಂದ ಹಿಂಗಾರದಲ್ಲಿ, ಹೊಸ ಹಿಂಗಾರದಲ್ಲಿ ಆ ರೋಗ ಅಷ್ಟು ಕಾಣಲ್ಲ. ಹಿಂಗಾರ ದೊಡ್ಡದಿದೆ ನೋಡಿ, ಇಷ್ಟು ತುಂಬಿಕೊಂಡಿದೆ. ಇದು ಒಂದು ಒಳ್ಳೆ ಡೆವಲಪ್ಮೆಂಟದು ಒಳ್ಳೆ ಹಾದಿ. ದುಂಡು ಮರದಲ್ಲಿ ಸ್ವಲ್ಪ ಕಾಯಿಗೆ ಇಟ್ಕೊಳ್ಳೋದು ಕಷ್ಟ. ಆ ನಿಟ್ಟಿನಲ್ಲಿ ಹಳೇದು ನೋಡಿ ಒಣಗಿದೆ. ಇದು ಹಳೆ ಹಿಂಗಾರ ನೋಡಿ. ಅದ್ರ ನೆಕ್ಸ್ಟ್ ಬಂದಂಥ ಹಿಂಗಾರ ನಮ್ಮದು ಮೇಯ್ನ್ ಹಿಂಗಾರ ಬರಬೇಕು ಚೆನ್ನಾಗಿ ಅಂತ ಇತ್ತು ನೋಡಿ. ಇದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಇದೊಂದು ಖುಷಿ ಕೊಡೋ ವಿಚಾರ. ಹಳೆ ಹಿಂಗಾರ ನೆಕ್ಸ್ಟು. ಮತ್ತು ಇದರಲ್ಲಿ ಕಾಯಿ ಅದ್ಭುತವಾಗಿ ರೆಡಿ ಆಗ್ತಾಯಿದೆ. ಇಲ್ಲಿ ಏನು ಕಂಪ್ಲೇಂಟ್ ಇತ್ತಂದರೆ ಹಿಂಗಾರ ಎಲ್ಲ ಉದುರೋಗ್ತಾ ಇದೆ, ನಿಲ್ತಾ ಇಲ್ಲ ಅಂತ. ಫುಲ್ ಒಣಗಿದೆ ಹಳೇದು. ಅದರ ನೆಕ್ಸ್ಟ್ ಬಂದಿದ್ದು ಇದು ಹಸಿಯಾಗಿದೆ, ಓಪನ್ ಆಗಿದೆ. ಚೆನ್ನಾಗಿ ಓಪನ್ ಆಗಬೇಕು ಮೇಯ್ನು. ಓಪನ್ ಆದರೆ ಕಾಯಿ ಉಳ್ಕೊಳ್ಳುತ್ತೆ. ಅದರ ನೆಕ್ಸ್ಟ್ ಹೊಸದು ಬಂದಿದೆ. ಇದು ಕೂಡ ಒಂದು ಒಳ್ಳೆ ಆರೋಗ್ಯಪೂರ್ಣವಾಗಿದೆ. ಇನ್ನೂ ಸ್ಟ್ಯಾಂಡಿಂಗ್ ಆಗಬೇಕಿದು. ಆದರೆ ಒಳ್ಳೆ ಹಿಂಗಾರ ಒಣಗದೇ ಇರೋಂಗಿರ, ಅದೇ ಒಂದು ಪುಣ್ಯ. ಇದು ಮುಂಚೆ ಹೆಂಗಿತ್ತು ಸರ್, ಇದೆಲ್ಲ ಇದು ಒಣಗಿದೆ ಆಲ್ರೆಡಿ, ಒಣಗ್ದಂಗಿತ್ತು ನೋಡಿ. ಇದು ಹಾಕಿ 1 ತಿಂಗಳಿಗೆ ಕಾಫಿ ಒಳ್ಳೆ ಹಸ್ರಿಗೆ ತಿರುಗಿಬಿಟ್ಟಿದೆ. ಖುಷಿಯಾಗತ್ತೆ ಇದು ನೋಡಿ. ತುಂಬ ಸೂಕ್ಷ್ಮವಾಗಿ ನೋಡ್ಬೇಕು ಇದನ್ನು. ಇದು ಸಣ್ಣ ಹಿಂಗಾರ ಫಸ್ಟ್ ಇದ್ದಿದ್ದು, ಒಣಗಿದೆ. ಅದರ ನೆಕ್ಸ್ಟು ನೋಡಿ ಹೆಂಗೆ ಬಂದಿದೆ, ಚೂರು ದೊಡ್ಡದು. ಅಂದರೆ ಅಷ್ಟು ಪಕ್ಕ ಡೆವಲಪ್ ಅಲ್ಲ ಇದು. ಈಗ ಅದರ ನೆಕ್ಸ್ಟ್ ಬಂದಿದೆ ನೋಡಿ, ಟೋಟಲಾಗಿ ಓಪನ್ ಆಗಿದೆ. ಚೆನ್ನಾಗಿ ಟೋಟಲ್ ಓಪನ್ ಆಗಿ ದೊಡ್ಡದಾಗಿ ಕಾಣ್ತಾ ಇದೆ. ಕಾಯಿ ವಿತ್ ಕಾಯಿ ಜೊತೆಯಲ್ಲಿ. ಫಸ್ಟ್ ಕಂಪ್ಲೇಂಟು ಒಣಗ್ತಾ ಇದೆ, ಹಿಂಗಾರ ಸಣ್ಣದು, ದೊಡ್ಡದಿಲ್ಲ, ಒಣಗಿರೋದೊಂದು. ಅದರ ನೆಕ್ಸ್ಟು ಸ್ವಲ್ಪ ದೊಡ್ಡ ಹಿಂಗಾರ, ಕಾಯಿಗಳು ಸಂಪೂರ್ಣ ಕಾಯಿ ಇದೆ, ಅದು ಉದುರಲಿಲ್ಲ ನೋಡಿ. ಇನ್ನೊಂದು ಬಂದಿರೋದು. ಇವೆರಡನ್ನು ಬೀಟ್ ಮಾಡಿ ಸ್ಟ್ಯಾಂಡಿಂಗ್ ಪೊಸಿಷನ್ ಇದೆ. ಮೇಯ್ನು ನಮಗೆ ಅಡಿಕೆ ಬೇಕಾಗಿರೋದು ಸ್ಟ್ಯಾಂಡಿಂಗ್ ಪೊಸಿಷನ್ ಹಿಂಗಾರ ಬೇಕು. ಆವಾಗ ಅಡಿಕೆ ದೊಡ್ಡದಾದಾಗ ಇದು ಬಗ್ಗಲ್ಲ.
ಟೋಟಲ್ ಆಗಿ ಓವರಾಲ್ ಆಗಿ ಸರ್ ಇದಿಷ್ಟು ನೋಡುವಾಗ ನಿಮಗೆ ಏನು ಅನಿಸುತ್ತದೆ? ಮೊದಲ ಹೆಜ್ಜೆ ಏನಂದರೆ ಈ ದೀರ್ಘಾವಧಿ ಬೆಳೆ ಯಾವಾಗಲೂ ನಿಧಾನವಾಗಿ ನಮಗೆ ರಿಸಲ್ಟ್ ಕೊಡುವಂಥದ್ದು. ಈಗ ಇದಿಷ್ಟು ಈ ಸ್ಟಾರ್ಟಿಂಗ್ ಒಂದೂವರೆ ತಿಂಗಳಲ್ಲಿ ಇದನ್ನು ನೋಡಿದಾಗ ನಿಮಗೆ ಇದರಲ್ಲಿ ಒಂದು ಒಳ್ಳೆ ಬದಲಾವಣೆ ಕಾಣುತ್ತೆ ಅಂತ ಆಗುತ್ತಾ? ಈಗ ಪರವಾಗಿಲ್ಲ, ಚೆನ್ನಾಗಿ ಕಾಣುತ್ತೆ. ನಮ್ಗೆ ದೀರ್ಘಾವಧಿಲಿ ಎಫೆಕ್ಟ್ ಬೇಕು, ಅದು ಖಂಡಿತ. ನೋಡಬೇಕು. ನೆಕ್ಸ್ಟ್ ತಿಂಗಳು ಬರ್ತೀನಿ ಸರ್, ನೆಕ್ಸ್ಟ್ ತಿಂಗಳು ನೋಡೋಣ, ಮತ್ತು ಅದರ ನೆಕ್ಸ್ಟ್ ತಿಂಗಳು ನೋಡೋಣ ಏನಾಗುತ್ತೆ ಅಂತೇಳಿ. ಏನು ಉದ್ದೇಶ ಇಷ್ಟೇ, ವಿದೇಶಿಯ ರಸಗೊಬ್ಬರ ನಮ್ಮ ದೇಶಕ್ಕೆ ಸೂಕ್ತ ಅಲ್ಲ ಅಂತೇಳಿ ದೊಡ್ಡ ದೊಡ್ಡ ಸೈಂಟಿಸ್ಟ್ಗಳು ಹೇಳ್ತಾರೆ, ನಮ್ಮ ದೇಶದ ಸಿದ್ಧ ಪುರುಷರು ಸಂತ ಮಹಾತ್ಮರು ಹೇಳ್ತಾರೆ. ಆದರೂ ಕೂಡ ನಾವೆಲ್ಲ ರಾಸಾಯನಿಕ ಬಳಸಿ ಭೂಮಿನ ಹಾಳು ಮಾಡ್ಕೋತಾ ಇದ್ದೀವಿ. 90% ಕೆಲವು ಕಡೆ ಹೋಗ್ಬಿಟ್ಟಿದೆ, ಕೆಲವು ಕಡೆ 60, ಕೆಲವು ಕಡೆ 55% ಇಲ್ಲ. ಹಾಗಾಗಿ ಮಳೆ ನೀರು ಹಿಂಗ್ತಾ ಇಲ್ಲ ನೋಡಿ. ನಮ್ಮ ಬೆಂಗಳೂರಲ್ಲಿ ಈಗ ಕುಡಿಯೋಕ್ಕೆ ನೀರೇ ಇಲ್ಲ, ಅಂಥ ಪರಿಸ್ಥಿತಿ. ಎಲ್ಲ ಕಡೆ ಕಾಂಕ್ರೀಟೀಕರಣ, ಮತ್ತೆಲ್ಲೂ ನೀರು ಒಳಗೋಗಲ್ಲ, ಮತ್ತು ಒಳ್ಳೆ ಇಳುವರಿ ಇಲ್ಲ, ಬೆಳೆ ಇಲ್ಲ. ಮುಂದೆ ಹಾಗೆ ಹೋಗ್ತಾ ಇದ್ದರೆ ಕುಡಿಯೋ ನೀರು ಸಮಸ್ಯೆ ಆಗುತ್ತೆ. ಹಾಗಾಗಿ ನಾವು ನಮ್ಮ ಸ್ವಾಭಾವಿಕವಾಗಿ ನಮ್ಮ ಋಷಿಮುನಿಗಳು ನಮಗೆ ಯಾವಾಗ ಏನು ಹೇಳ್ಕೊಟ್ಟಿದ್ರು, ಗಿಡಮೂಲಿಕೆಗಳಿಂದನೇ ರೆಡಿ ಆಗಬೇಕು. ಈ ನಮ್ಮ ಸ್ವದೇಶಿ ಗೊಬ್ಬರ ಗಿಡಮೂಲಿಕೆಗಳಿಂದನೇ ಆಗಿರುವಂಥದ್ದು. ಹಾಗಾಗಿ ನಮಗೆ ರಿಸಲ್ಟ್ ಬರ್ತಾ ಇದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಮುಂದಿನ ದಿನಗಳಲ್ಲಿ ಮತ್ತೆ ಬೇರೆ ವಿಡಿಯೋ ಮಾಡೋಣ. ಥ್ಯಾಂಕ್ ಯು ಸರ್.